ಸಿಎಂ ಸ್ಥಾನಕ್ಕೆ ಡಿಕೆಶಿ ಸಿದ್ದರಾಮಯ್ಯ ಕಚ್ಚಾಟ ವಿಚಾರ. ಕೈ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸೂಪರ್ ಸಿಎಂ ಆಗಿ ಹೊರಹೊಮ್ಮಿದಂತಹ ಸುರ್ಜೇವಾಲಾ ಅವರು ಬಾಗಲಕೋಟೆಯ ಬಾದಾಮಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಸುರ್ಜೇವಾಲಾ ಸೂಪರ್ ಸಿಎಂ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ಕೈ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸೂಪರ್ ಸಿಎಂ. ಬಾಗಲಕೋಟೆಯ ಬಾದಾಮಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಸುರ್ಜೇವಾಲಾ ಸೂಪರ್ ಸಿಎಂ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕಾಂಗ್ರೆಸ್ ಶಾಸಕರು ಇತ್ತೀಚೆಗೆ ಸಿಎಂ ಕಡೆ ಮುಖ ಮಾಡ್ತಿಲ್ಲ, ಬದಲಿಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಭೇಟಿ ಮಾಡ್ತೀವಿ. ಹೈಕಮಾಂಡ್ ನಿಂದ ಸುರ್ಜೇವಾಲಾಗೆ ಹಾಗಾದ್ರೆ ಸಿಎಂ ಸ್ಥಾನದ ಅಗ್ರಿಮೆಂಟ್ ಆಗಿರಬೇಕು ಅನ್ನುವ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಸಿಎಂ ಅನ್ನ ಭೇಟಿ ಆಗ್ತಿಲ್ಲ, ಬದಲಿಗೆ ರಾಜ್ಯ ಉಸ್ತುವಾರಿಯನ್ನ ಭೇಟಿ ಮಾಡ್ತೀವಿ. ಹೈಕಮಾಂಡ್ ನಿಂದ ಸುರ್ಜೇವಾಲಾಗೆ ಸಿಎಂ ಸ್ಥಾನದ ಅಗ್ರಿಮೆಂಟ್ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಸಿಎಂ ಸ್ಥಾನಕ್ಕೆ ಡಿಕೆಶಿ ಸಿದ್ದರಾಮಯ್ಯ ಕಚ್ಚಾಟ ನಡೀತಾ ಇದೆ. ಇದರ ನಡುವೆ ಕೈ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸೂಪರ್ ಸಿಎಂ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಂತ ಹೇಳ್ತಾರಲ್ಲ, ಆ ರೀತಿ ಬಾಗಲಕೋಟೆಯ ಬಾದಾಮಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆ ನೀಡಿದ್ದಾರೆ. ಸುರ್ಜೇವಾಲಾ ಸೂಪರ್ ಸಿಎಂ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕಾಂಗ್ರೆಸ್ ಶಾಸಕರು ಇತ್ತೀಚೆಗೆ ಸಿಎಂ ಕಡೆ ಮುಖ ಮಾಡ್ತಿಲ್ಲ, ಬದಲಿಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಭೇಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಿಂದ ಸುರ್ಜೇವಾಲಾಗೆ ಸಿಎಂ ಸ್ಥಾನದ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಜೆಡಿಎಸ್ ಪಕ್ಷ ಸಂಘಟನೆಯ ನಿಟ್ಟಿನಲ್ಲಿ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಜನಸಂಘಟನೆಯನ್ನ ಮಾಡುವಂತದ್ದು, ಹಾಗೆ ಪಕ್ಷದ ಪರ ಪ್ರಚಾರವನ್ನ ಮಾಡುವಂತದ್ದು, ಜನರನ್ನ ಸಂಘಟಿಸುವಂತದ್ದು, ಡಿಜಿಟಲ್ ರಿಜಿಸ್ಟ್ರೇಷನ್ ಅಭಿಯಾನವನ್ನ ಕೈಗೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಸುರ್ಜೇವಾಲಾ ಅವರು ಸೂಪರ್ ಸಿಎಂ ಆಗಿ ಹೊರಹೊಮ್ಮಿದ್ದಾರೆ. ಹೈಕಮಾಂಡ್ ನಿಂದ ಸುರ್ಜೇವಾಲಾಗೆ ಸಿಎಂ ಸ್ಥಾನದ ಅಗ್ರಿಮೆಂಟ್ ಆಗಿರುವಂತೆ ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ಇತ್ತೀಚೆಗೆ ಶಾಸಕರು ಸಿಎಂ ಅನ್ನ ಭೇಟಿ ಮಾಡ್ತಿಲ್ಲ, ಬದಲಾಗಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ನಿಜಕ್ಕೂ ಕೂಡ ಜನರಿಗೂ ಹಾಗೆ ಅನಿಸ್ತಾ ಇರುವಂತದ್ದು. ಯಾಕೆಂದ್ರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ಅನ್ನೋದಕ್ಕಿಂತ ಸುರ್ಜೇವಾಲಾ ಭೇಟಿ ಮಾಡ್ತೀನಿ, ಸುರ್ಜೇವಾಲಾರಿಂದ ಕರೆ ಬಂದಿದೆ, ಅವರು ಇಂಥ ಸಲಹೆ ಕೊಟ್ಟಿದ್ದಾರೆ, ಹಾಗೆ ಸಲಹೆ ಕೊಟ್ಟಿದ್ದಾರೆ, ಪಕ್ಷ ಹೀಗೆ ಸಂಘಟಿಸಿ ಅಂತ ಹೇಳಿದ್ದಾರೆ, ಸಮಸ್ಯೆಗೆ ಪರಿಹಾರವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅನುದಾನವನ್ನ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಮಾತನಾಡ್ತಾ ಇರುವಂತದ್ದು ಕಾಂಗ್ರೆಸ್ನ ಶಾಸಕರು. ಹಾಗಾಗಿ ಜನರಿಗೂ ಕೂಡ ಅದೇ ಅನುಮಾನ ಬಂದಿರುವಂತದ್ದು. ಸುರ್ಜೇವಾಲಾ ಸೂಪರ್ ಸಿಎಂ ಹಾಗಾದ್ರೆ ಅಂತ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಅದೇ ಪ್ರಶ್ನೆಯನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬಹುಶಃ ಸುರ್ಜೇವಾಲಾ ಅವರನ್ನ ಸಿಎಂ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೇಕು, ಸೂಪರ್ ಸಿಎಂ ಆಗಿ ಹೊರಹೊಮ್ಮಿದ್ದಾರೆ ಸುರ್ಜೇವಾಲಾ ಅವರು ಅಂತ ಹೇಳಿ ಮಾತನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ಹೈಕಮಾಂಡ್ ಸುರ್ಜೇವಾಲಾ, ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಏಕಕಾಲಕ್ಕೆ ವ್ಯಂಗ್ಯದ ಬಾಣವನ್ನ ಬಿಟ್ಟಿದ್ದಾರೆ. उत्तरोत्तर अभिवृद्ध्यर्थं श्री शाकुंभरदेवता प्रीत्यर्थम अद्य दिवसे काल ध्यानावारादि शाकुंभरदेवता प्रीत्यर्थम अष्टोत्तर शतनामावळि पूर्वक कुंकुमार्चन पूजनं च करिष्ये. आदौ निर्विघ्नकर्ता महागणपति स्मरणं वक्रतुंड महाकाय सूर्यकोटि समप्रभः निर्विघ्नं कुर्वेति सर्वकाले सर्वतः श्री महाकाली महालक्ष्मी सोमनाथ श्री शाकुंभा नमः. ध्यान सोप्यामे आवाहन सोप्यामे पाद्य सोप्यामे हस्तयो अर्घ्यं सोप्यामे उपयाज सोप्यामे वस्त्रोपचारे अक्षदां समर्पयामि. अहे भगवते हे दिवां जहेति परिवादमाना हस्तग्नो अष्टपेन्द्रे अहे भगवते हे दिवां जहेति परिवादमाना हस्तग्नो विश्वावयुनान् कुमारसर्वपदुषदाः हरिद्रा सौभाग्य द्रव्याणि सोप्यामि. कालोद्भव पत्रपुष्पाञ्जलिर्मः
ಸೇವಂತಿಕಾ ಬಗಲ ಜಂಬುಗ ಬಾರಲಾಬ್ದೆ ಉನ್ನಾಗಿದಾದ ಗರ್ವಿ ಸಾಲ ಪುಷ್ಪಹೆ ಬಿಲ್ವ ಪ್ರಭಾಲ ತುಳಸಿ ದಲಮಾಲಿಕಾ ಜಗದೀಶ್ವರನ್ ಪ್ರಸೀದ ಜಗದೀಶ್ವರನ್ ಪ್ರಸೀದ ನಾನಾವಿಧ ಪರಿಮಳ ಪತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಅದ ಅಷ್ಟೋತ್ತರ ಶತನಾಮಾವಳಿ ಪೂರ್ವಕ ಕುಂಕುಮ ಅರ್ಚನಂ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಕಚ್ಚಾಟ ಮೇಲಿನ ಮೇಲೆ ನಡೀತಾ ಇದೆ. ಈಗ ನಾವೆಲ್ಲೂ ಎಲ್ಲರೂ ಅನ್ಕೊಂಡಿದ್ದೇವೆ 7,000 ಕೋಟಿ ಕನ್ನಡಿಗರು ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಇಲ್ಲಿವರೆಗೂ. ಆದ್ರೆ ಈಗ ಕಾಂಗ್ರೆಸ್ನ ಕೆಲವೊಂದಷ್ಟು ಕೇಂದ್ರದ ಸಚಿವರು ಅದರಲ್ಲೂ ಸುರ್ಜಿವಾಲಾರವರು ಇತ್ತೀಚೆಗೆ ಏನ್ ಬೆಳವಣಿಗೆಗಳಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ. ಇವತ್ತು ಮುಖ್ಯಮಂತ್ರಿಗಳು ಏನಾದ್ರೂ ಸುರ್ಜಿವಾಲಾ ಅವ್ರಿಗೋ ಅಥವಾ ಕೇಂದ್ರದ ಮತ್ತೊಬ್ರು ಕಾಂಗ್ರೆಸ್ನ ನಾಯಕರುಗಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಇವತ್ತೇನಾದ್ರೂ GPA SPA ಅಗ್ರಿಮೆಂಟ್ ಏನಾದ್ರು ಬರ್ಕೊಟ್ಟಿದ್ದಾರೆ ಅಂತಕ್ಕಂಥ ಅನುಮಾನಗಳು ಇವತ್ತು ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ನ ಪಕ್ಷದ ತನ್ನ ಸ್ವಪಕ್ಷೀಯರು ಏನಾದ್ರೂ ಅನುದಾನವನ್ನ ತಗೊಳ್ಬೇಕು ಅಂತಕ್ಕಂಥದ್ದಾದ್ರೆ ಮುಖ್ಯಮಂತ್ರಿಗಳಿಗತ್ತ ಮಕ ಮಾಡಿ ಮಲಗ್ತಾ ಇಲ್ಲ, ಸುರ್ಜಿವಾಲಾ ಅವ್ರನ್ನಾಗಿ ಭೇಟಿ ಮಾಡ್ತಾ ಇದೀವಿ ಅಂತ ಇದ್ದಾರೆ. ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದ ಜನತೆ ನಿಜ